ಮುಖ್ಯವಾಗಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈ ಜಾತಿ ಗಣತಿ ಅನ್ನುವಂತಹ ವಿಚಾರ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದೇ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಈ ವಿಚಾರವಾಗಿ ಮಾತಾಡಿದ್ದಾರೆ. ಸೊ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜಾತಿ ಗಣತಿ ಮುಳುವಾಯ್ತಾ? ಗ್ಯಾರಂಟಿ ಕೊಟ್ಟರು ಡಬಲ್ ಡಿಜಿಟ್ ಬರಲಿಲ್ಲ ಇವ್ರಿಗೆ. ಯಾಕೆ? ಜಾತಿ ಗಣತಿ ಸ್ವೀಕಾರದ ಬಗ್ಗೆ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ. ಸೋತ ಅಭ್ಯರ್ಥಿಗಳು ಸಚಿವರ ನಡುವೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆತ್ಮಾವಲೋಕನ ಆಗ್ತಾ ಇದೆ. ಒಕ್ಕಲಿಗರು ಲಿಂಗಾಯತರು ನಮ್ಮ ಕೈ ಹಿಡಿಯಲಿಲ್ಲ, ಈಗಷ್ಟೇ ನಾವು ಈ ಬಗ್ಗೆ ಮಾತಾಡ್ತಾ ಇದ್ವಿ. ಇದಕ್ಕೆ ಕಾರಣ ಜಾತಿ ಗಣತಿ ಅನ್ನುವಂತಹ ಲೆಕ್ಕಾಚಾರ. ದೊಡ್ಡ ಸಮುದಾಯಗಳ ವಿರೋಧ ಮಧ್ಯೆ ಜಾತಿ ಗಣತಿಯನ್ನ ಸ್ವೀಕಾರ ಮಾಡಲಾಯಿತು ಅನ್ನುವಂಥದ್ದು. ಜಾತಿ ಗಣತಿ ಅಂಗೀಕಾರದಿಂದ ಸರ್ಕಾರ ಹಿಂದೆ ಸರಿಯುತ್ತಾ ಹಾಗಿದ್ರೆ, ಯಾಕಂದ್ರೆ ಈಗ ದೊಡ್ಡ ಪೆಟ್ಟು ಬಿತ್ತು ಇವರಿಗೆ. ಹೀಗಾಗಿ ಆ ಗೋಜಿಗೆ ಹೋಗೋದಿಲ್ವಾ ಸಿದ್ದರಾಮಯ್ಯ ಅವರು ಅನ್ನುವಂಥ ಪ್ರಶ್ನೆ ಇದೆ. ನಿಮಗೆ ಅನಿಸುತ್ತೆ? ಫಲಿತಾಂಶ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಕೇವಲ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು, ಗ್ಯಾರಂಟಿಗಳು ವರ್ಕೌಟ್ ಆಗ್ತವೆ ಅನ್ನುವಂಥ ನಿರೀಕ್ಷೆ ಇತ್ತು. ಕೇವಲ 2 ಸ್ಥಾನ ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು. ಏನು ಕಾರಣ ಸರ್? ನೋಡಿ, ನಮ್ಮಲ್ಲಿ ನಮ್ಮ ಪ್ರಯತ್ನ 4ಕ್ಕೆ 4 ಗೆಲ್ಲಬೇಕು ಅನ್ನೋದಿತ್ತು. ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು. ಶ್ರೇಯಸ್ ಪಾಟೀಲು ನಮ್ಮ ಅಭ್ಯರ್ಥಿ ಹಾಸನಿಂದ ಗೆದ್ದಿದ್ದಾರೆ. ಸುನಿಲ್ ಬೋಸು ಚಾಮರಾಜನಗರ ಗೆದ್ದಿದ್ದಾರೆ. ಮೈಸೂರು ವಿಶೇಷವಾಗಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ವಕ್ತಾರರು ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಾವು ಚುನಾವಣೆಗೆ ನಿಲ್ಲಿಸಿದ್ವಿ. ಆದರೆ ನಮ್ಮ ನಿರೀಕ್ಷೆ ಒಕ್ಕಲಿಗ ಸಮುದಾಯ ಏನು ಒಬ್ಬ ಒಕ್ಕಲಿಗ ಅಭ್ಯರ್ಥಿಗೆ ಕೈ ಹಿಡಿತಾನೆ ಅಂತ, ಅದು ಬಹುಶಃ ಇಡೀ ರಾಜ್ಯ ವ್ಯಾಪ್ತಿಯಲ್ಲೇ ಒಕ್ಕಲಿಗರು ಕಾಂಗ್ರೆಸ್ ಪಕ್ಷ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪಕ್ಷವನ್ನು ತಿರಸ್ಕರಿಸಿದ್ದಾರೆ. ಇದನ್ನು ನಾವು ಇವತ್ತು ವಿಶ್ಲೇಷಣೆ ಮಾಡಿ ನೋಡಬೇಕಾಗುತ್ತೆ. ಒಂದು. ಎರಡನೇದು, ನಮ್ಮ ನಿರೀಕ್ಷೆ ತಕ್ಕಂತೆ ನಾವು ಸ್ಥಾನಗಳು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಇಡೀ ರಾಜ್ಯದಲ್ಲಿ. ಹಾಗಂತ ಹೇಳಿ ನಾವು ಕೊಟ್ಟಂತಹ ಗ್ಯಾರಂಟಿಗಳು ವರ್ಕೌಟ್ ಆಗಿದೆಯೇ ಇಲ್ವೋ ಅನ್ನೋದು ಇಲ್ಲಿ ಸರಾಸಗಟಿಯಾಗಿ ಹೇಳೋಕ್ಕಿಂತ ಅದಕ್ಕೆ ನಾವು ಚರ್ಚೆ ಮಾಡಬೇಕಾಗುತ್ತೆ, ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇವತ್ತು ನಾವು ಕೊಟ್ಟಿರುವಂಥ ಯೋಜನೆಗಳು ಪ್ರತಿಯೊಂದು ಕುಟುಂಬಕ್ಕೂ ಆರ್ಥಿಕವಾಗಿ ಸಹಕಾರಿ ಆಗಬೇಕು ಅನ್ನೋ ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೇವೆ. ಹಾಗಿದ್ದರೂ ಕೂಡ ನಮಗೆ ಮಾನ್ಯತೆ ಸಿಕ್ಕಿಲ್ಲ. ಅದರ ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದಾಗ ಇನ್ನಷ್ಟು ಕಾರ್ಯಕ್ರಮಗಳು ನಾವು ಕೊಡ್ತೀವಿ ಅನ್ನೋದು ನಾವು ಘೋಷಣೆ ಮಾಡಿದ್ವಿ. ಬಹುಶಃ ನಾವು ಸಾರ್ವಜನಿಕವಾಗಿ ತಿಳಿಸುವಂಥದ್ದಕ್ಕೆ ವಿಫಲರಾಗಿದ್ದೀವೋ ಅಥವಾ ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ರಲ್ಲಿ ವಿಫಲರಾಗಿದ್ದೀರೋ, ಇದನ್ನು ನಾವು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋಬೇಕು. ಸರಿ, ಇನ್ನೊಂದು ಚರ್ಚೆ ಆಗ್ತಾ ಇದೆ. ಒಕ್ಕಲಿಗರ ಜೊತೆಗೆ ಲಿಂಗಾಯತರು ಕೂಡ ತಿರಸ್ಕಾರ ಮಾಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಜಾತಿ ಗಣತಿ ಸ್ವೀಕಾರ ಮಾಡಿದ್ದು ಅನ್ನುವಂಥದ್ದು ಆಗ್ತಾ ಇದೆ ಸರ್. ನೋಡಿ, ಒಂದು ಈಗ ಯಾವ ಜಾತಿ ಯಾವ ಇದರಲ್ಲಿ ಯಾರಿದ್ದಾರೆ ಅನ್ನೋದನ್ನು, ಯಾಕಂದರೆ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿದಾಗ ಜಾತಿ ಆಧಾರಿತವಾಗಿ ಅವರ ಸಂಖ್ಯೆ ಬಲಕ್ಕೆ ಅನುಗುಣವಾಗಿ ಕೊಡಬೇಕು ಅನ್ನೋದು. ಇದಿಷ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಮತ್ತು ಹಳೆ ಮೈಸೂರು ಭಾಗದ ಉಸ್ತುವಾರಿ ಆಗಿರ್ತಕ್ಕಂಥ ಕ್ಯಾಮ್ರಾಮನ್ ಶೂ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಜಯಪ್ರಕಾಶ್ ಹೆಗಡೆ ಅವರು ಈ ಸಮೀಕ್ಷೆಯನ್ನ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಯ್ತು. ಈ ವರದಿಯಲ್ಲಿ 1351 ವಿವಿಧ ಜಾತಿಗಳಿದೆ. 5.98 ಕೋಟಿ ಜನರಲ್ಲಿ 3.98 ಕೋಟಿ ಜನ ಅಹಿಂದ ಸಮುದಾಯಕ್ಕೆ ಸೇರಿದವರು ಅನ್ನುವಂಥ ಮಾತು ಬಂತು. ಬಹಳ ಮುಖ್ಯವಾಗಿ ಇವರು ಸರ್ಕಾರದಲ್ಲಿ ಹಲವು ಸಚಿವರು ಸಹಿ ಸಂಗ್ರಹ ಮಾಡಿದರು. ಈ ವರದಿಯನ್ನು ಸ್ವೀಕಾರ ಮಾಡಿಬಿಡು. ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಉಳಿದ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು, ಇವನ್ ಒಕ್ಕಲಿಗ ಸಮುದಾಯವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಜಾತಿ ಗಣತಿ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ತೀವಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಬಂದರು. ಆದರೆ ಈ ಬೆಳವಣಿಗೆಯನ್ನು ಗಮನಿಸಿದಾಗ ಅದನ್ನು ಅಂಗೀಕಾರ ಮಾಡ್ತಾರಾ? ಆ ಅಹಿಂದ ಸಮುದಾಯಕ್ಕೆ ಸೇರಿದಂತಹವರ ಬೇಡಿಕೆಗೆ ಮನ್ನಣೆ ಸಿಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ನನಗೆ ಈಗ ತನ್ವೀರ್ ಸೇಠ್ ಹೇಳಿದ್ರಲ್ವಾ, ತನ್ವೀರ್ ಸೇಠ್ ಅವರು ಅವ್ರಿಗೂ ಒಂದು ಯಾಕೆ ಸೋತ್ರಿಂದ ಕೇಳೋಗೊಂದು ಕಾರಣ ಬೇಕಾಗತ್ತೆ.
ನನಗೆ ಆ ಕಾರಣವನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಸೋಲಾಗೋದಕ್ಕೆ ಕಾರಣ JDS ಮತ್ತು BJP ನಡುವಿನ ಮೈತ್ರಿ. ಒಕ್ಕಲಿಗರು ಅವ್ರ ಜೊತೆ ಹೋದರು. ಯಾಕೆ ಆಮೇಲೆ ನೀವು ಫ್ರೀ ಗ್ಯಾರಂಟಿ ಬಗ್ಗೆ ಹೇಳ್ತೀರಲ್ವಾ, ಫ್ರೀ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಜನ, 136 ಕೊಟ್ಟಿದ್ದಾರೆ. ಅಂದ್ರೆ ಈ ಜಾತಿ ಗಣತಿ ವರದಿ ಅನ್ನೋ ನಿಮಿತ್ತ ಮಾತ್ರನಾ? ನನಗಂತೂ ಜಾತಿ ಗಣತಿ ವಿಚಾರ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅದು 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 ಇಶ್ಯೂನೇ ಆಗಲಿಲ್ಲ ನನ್ನ ಪ್ರಕಾರ. ಗೊತ್ತೇ ಇಲ್ವೋ ಏನು ಭಾಳ ಜನ? ಯಾರು ಅದ್ರ ಬಗ್ಗೆ ಯಾರಿಗೆ ಕ್ಲಾರಿಟಿ ಇದೆ ರೀ ಅದ್ರ ಬಗ್ಗೆ? ಅದು ಗೊತ್ತೇ ಆಗೋದಿಲ್ಲ ಅಂತ. ಇಲ್ಲಿ ಗ್ಯಾರಂಟಿ ಬಗ್ಗೆ ಹೇಳ್ತಾರಲ್ಲ, ಇದು ನೋಡಿ, ಇದು ಕಾಂಗ್ರೆಸ್ನ ನಾಯಕರು ಏನು ಹೇಳ್ತಿದ್ದಾರೆ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ನೀವು ಹೇಳಿದ್ರೆ ನಿಮ್ಮನ್ನು ಗೆಲ್ಲಿಸಿದ್ರು 136. ಹೌದು. ಆ ಈಗ ನೀವೇನು ಹೇಳ್ತಾ ಇದ್ದೀರಿ, ನಾವು ಅವತ್ತು ಹೇಳಿದ್ವಲ್ಲ ಅದಕ್ಕೆ ಇನ್ನೊಂದ್ಸಲ ಕೊಡಿ ಅಂತ. ಅದಾಗಲ್ಲ, ಜನಗಳು ಕೂಡ ಶಾರ್ಪ್ ಇದ್ದಾರೆ. ನೀವು ಇನ್ನೊಂದು ಏನಾದರೂ ಘೋಷಣೆ ಹೇಳ್ಬೇಕು ಅದಕ್ಕೆ ಅಲ್ವಾ? ನೀವು ಈಗೇನು ದೇದಿಯಾ ಅವ್ರ ಲೇಲಿಯಾ ಈಗೇನಂತಿದ್ರೆ ಅವತ್ತೇ ಕೊಟ್ಟಿದ್ದೀವಿ. ಇದು ಹೆಂಗಂತಂದರೆ ನಿಮಗೆ ಈಗ ನಾನೊಬ್ಬ ಕ್ಯಾಂಡಿಡೇಟು ನೀವೇನು ಮಾಡ್ತೀರಿ, ರಾತ್ರಿ ಹೊತ್ತಲ್ಲಿ ಹೋಗ್ಬಿಟ್ಟು ಒಂದೇನೋ ಕೊಟ್ಬಿಟ್ಟು ಓಟ್ ಹಾಕಿದ್ರು, ಇನ್ನೊಂದು ಚುನಾವಣೆ ಬರುತ್ತೆ, ಅದರಲ್ಲೇ ಓಟ್ ಹಾಕಿದ್ದಂದ್ರೆ ಹಂಗಾಗಿದೆ ಅದು. ಇದು ಇವರು ಪಾಸಿಂಗ್ ಅಂದರೆ ತಮ್ಮ ಯಾಕೆ ಸೋಲ್ತು ಅಂತ ಹೇಳೋದಕ್ಕೆ ಒಂದು ಕಾರಣ ಅನೌನ್ಸ್ ಮಾಡಿದ್ರಲ್ಲ, ಕಾರಣ ಒಂದು. ಆದರೆ ಟಕಾಟಕ ಅನೌನ್ಸ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇದಾಯಿತು. ಆದರೆ ಇನ್ನೊಂದೇನು ಗೊತ್ತಾ, ಜನಗಳು ತೀರ್ಮಾನ ಮಾಡ್ತಾರೆ, ಎಲ್ಲವನ್ನು ಫ್ರೀ ತಗೋತಾರೆ ಅಂತ ಅಲ್ಲ. ನೋಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಅವರನ್ನು 136 ಕೊಟ್ಟಿದ್ದೀವಿ. ಅದು ಸಿದ್ದರಾಮಯ್ಯನಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು. ಕೇಂದ್ರಕ್ಕೆ ಕಳೆದ ಬಾರಿ 25 ಕೊಟ್ಟಂಥದ್ದು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರ್ಬೋದು. ಆದರೂ ಅವರ ಫ್ರೀ ಗ್ಯಾರಂಟಿ ವರ್ಕ್ ಆಗಿದೆ. ನಿಮಗೆ 9 ಸೀಟ್ ಕೊಟ್ಟಿದ್ದಾರೆ ರೀ, 900% ಡಬಲ್ ಅದು. ಅದನ್ನಾದರೂ ಖುಷಿ ಪಡಿ. ಆದರೆ ಅದನ್ನು ಅರಿತೇ ಕೇಂದ್ರದವರು ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು. ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಳ್ಳದೇ ಇದ್ದಿದ್ರೆ ಕಾಂಗ್ರೆಸ್ 14ರಿಂದ 15 ಬರ್ತಾಯಿತ್ತು. 14ರಿಂದ 15 ಬರ್ತಾಯಿತ್ತು. ಆಗ ನೀವು ಯಾವುದು ಈ ಜಾತಿ ಗಣತಿ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಅಂದ್ರೆ ಈ ಜಾತಿ ಗಣತಿ ಅನ್ನುವಂಥ ವಿಚಾರ ಒಂದು ಆಯಾಮ ಅಷ್ಟೇ. ಜಾತಿ ಗಣತಿ ಜನಗಳಿಗೆ ಅರ್ಥನೇ ಆಗಿಲ್ಲ ಸರ್. ಜನಗಳಿಗೆ ಅರ್ಥನೇ ಆಗಿಲ್ಲ. ಅದನ್ನು ದೊಡ್ಡ ನಾಯಕರುಗಳು ಮಾತ್ರ ಮಾತಾಡಿದರೆ ನಮಗೆ ಲಾಭ ಇದೆ ನಷ್ಟ ಇದೆ ಅನ್ನೋದು ಬಿಟ್ಟರೆ ತಳಮಟ್ಟದಲ್ಲಿ ಜಾತಿ ಗಣತಿ ವಿಚಾರವನ್ನು ಯಾರು ಮಾತಾಡಲೇ ಇಲ್ಲ. ಅಂದ್ರೆ ಈ ಎಲೆಕ್ಷನಲ್ಲಿ ಜಾತಿ ಗಣತಿ ಅನ್ನುವಂಥ ವಿಚಾರ ಎಷ್ಟು ಇಫೆಕ್ಟ್ ಆಗಲಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಗ್ಯಾರಂಟಿ ಕೂಡ ಅಷ್ಟೊಂದು ಈ ಎಲೆಕ್ಷನಲ್ಲಿ ಪ್ರಭಾವ ಬೀರಲಿಲ್ಲ. ಸರ್, ನಿಮಗೆ ಜಾತಿ ಗಣತಿ ಹೆಂಗೆ ಗೊತ್ತಾ ನಿಮಗೆ ಎಫೆಕ್ಟ್ ಆಗೋದು? ಜಾತಿ ಗಣತಿ ಆದ ನಂತರ ನಿಮಗೆ ಇಷ್ಟು ಏನು ಮೀಸಲಾತಿ ಕೊಟ್ಟರು ಅನ್ನೋದು ಮಾತ್ರ ವರ್ಕೌಟ್ ಆಗುತ್ತೆ. ನಿಮಗೆ ಈ ಜಾತಿಗೆ ಇಷ್ಟು ಮೀಸಲಾತಿ ಅಂತೇಳಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 4% ಮಾಡಿದ್ರಲ್ವಾ? ಪ್ರಾಬ್ಲಮ್ ಆಗಿದ್ದೇನು ಹೇಳಿ? ತರಾತುರಿಯಲ್ಲಿ ಮಾಡಿದ್ರು. ಒಂದು, ಅಲ್ಲಿ ಬಂಜಾರ ಸಮುದಾಯಕ್ಕೆ ಪೆಟ್ಟು ಬಿತ್ತು ಅಂತ ಗೊತ್ತಾಯಿತು. BJPಯನ್ನು ಎಲ್ಲವನ್ನು ಫ್ರೀ ತಗೋತಾರೆ ಅಂತ ಅಲ್ಲ. ನೋಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಅವರನ್ನು 136 ಕೊಟ್ಟಿದ್ದೀವಿ. ಅದು ಸಿದ್ದರಾಮಯ್ಯನಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು. ಕೇಂದ್ರಕ್ಕೆ ಕಳೆದ ಬಾರಿ 25 ಕೊಟ್ಟಂಥದ್ದು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರ್ಬೋದು. ಆದರೂ ಅವರ ಫ್ರೀ ಗ್ಯಾರಂಟಿ ವರ್ಕ್ ಆಗಿದೆ. ನಿಮಗೆ 9 ಸೀಟ್ ಕೊಟ್ಟಿದ್ದಾರೆ ರೀ, 900% ಡಬಲ್ ಅದು. ಅದನ್ನಾದರೂ ಖುಷಿ ಪಡಿ. ಆದರೆ ಅದನ್ನು ಅರಿತೇ ಕೇಂದ್ರದವರು ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು. ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಳ್ಳದೇ ಇದ್ದಿದ್ರೆ ಕಾಂಗ್ರೆಸ್ 14ರಿಂದ 15 ಬರ್ತಾಯಿತ್ತು. 14ರಿಂದ 15 ಬರ್ತಾಯಿತ್ತು. ಆಗ ನೀವು ಯಾವುದು ಈ ಜಾತಿ ಗಣತಿ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಅಂದ್ರೆ ಈ ಜಾತಿ ಗಣತಿ ಅನ್ನುವಂಥ ವಿಚಾರ ಒಂದು ಆಯಾಮ ಅಷ್ಟೇ. ಜಾತಿ ಗಣತಿ ಜನಗಳಿಗೆ ಅರ್ಥನೇ ಆಗಿಲ್ಲ ಸರ್. ಜನಗಳಿಗೆ ಅರ್ಥನೇ ಆಗಿಲ್ಲ. ಅದನ್ನು ದೊಡ್ಡ ನಾಯಕರುಗಳು ಮಾತ್ರ ಮಾತಾಡಿದರೆ ನಮಗೆ ಲಾಭ ಇದೆ ನಷ್ಟ ಇದೆ ಅನ್ನೋದು ಬಿಟ್ಟರೆ ತಳಮಟ್ಟದಲ್ಲಿ ಜಾತಿ ಗಣತಿ ವಿಚಾರವನ್ನು ಯಾರು ಮಾತಾಡಲೇ ಇಲ್ಲ. ಅಂದ್ರೆ ಈ ಎಲೆಕ್ಷನಲ್ಲಿ ಜಾತಿ ಗಣತಿ ಅನ್ನುವಂಥ ವಿಚಾರ ಎಷ್ಟು ಇಫೆಕ್ಟ್ ಆಗಲಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಗ್ಯಾರಂಟಿ ಕೂಡ ಅಷ್ಟೊಂದು ಈ ಎಲೆಕ್ಷನಲ್ಲಿ ಪ್ರಭಾವ ಬೀರಲಿಲ್ಲ. ಸರ್, ನಿಮಗೆ ಜಾತಿ ಗಣತಿ ಹೆಂಗೆ ಗೊತ್ತಾ ನಿಮಗೆ ಎಫೆಕ್ಟ್ ಆಗೋದು? ಜಾತಿ ಗಣತಿ ಆದ ನಂತರ ನಿಮಗೆ ಇಷ್ಟು ಏನು ಮೀಸಲಾತಿ ಕೊಟ್ಟರು ಅನ್ನೋದು ಮಾತ್ರ ವರ್ಕೌಟ್ ಆಗುತ್ತೆ. ನಿಮಗೆ ಈ ಜಾತಿಗೆ ಇಷ್ಟು ಮೀಸಲಾತಿ ಅಂತೇಳಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 4% ಮಾಡಿದ್ರಲ್ವಾ? ಪ್ರಾಬ್ಲಮ್ ಆಗಿದ್ದೇನು ಹೇಳಿ? ತರಾತುರಿಯಲ್ಲಿ ಮಾಡಿದ್ರು. ಒಂದು, ಅಲ್ಲಿ ಬಂಜಾರ ಸಮುದಾಯಕ್ಕೆ ಪೆಟ್ಟು ಬಿತ್ತು ಅಂತ ಗೊತ್ತಾಯಿತು. BJPಯನ್ನು